ವಾರ್ತೆಗಳ ಪ್ರಾಯೋಜಕರು ಯುವ ನಾಯಕ, ಜನನಾಯಕ, ಬಡವರ ಬಂಧು, ದೀನದಲಿತರ ನಾಯಕ, ಜನಮೆಚ್ಚಿದ ನಾಯಕ, ಹೃದಯವಂತ ಯುವ ನಾಯಕ ಸನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯುವ ನಾಯಕ ಸನಿ ಮಹಾರಾಜ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿವಿಲ್ ಪೊಲೀಸ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ. 708 ಅಭ್ಯರ್ಥಿಗಳ ಗೈರು ಪರೀಕ್ಷಾ ಕೇಂದ್ರಕ್ಕೆ ಡಿಸಿ ಪೂವಿತಾ ಎಸ್, ಎಸ್ಪಿ ಅರುಣಾಂಶಗಿರಿ ಭೇಟಿ ಪರಿಶೀಲನೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಗೊಂಡು ತಾಯ್ನಾಡಿಗೆ ಆಗಮಿಸಿದ ನಿವೃತ್ತ ಯೋಧ ವಿಜಯಕುಮಾರ್ ಪಟ್ಟಿಗೆ ಅದ್ಧೂರಿಯ ಸ್ವಾಗತ. ಆಗಸ್ಟ್ 4ರಂದು ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ. ಭಾವಚಿತ್ರದ ಮೆರವಣಿಗೆ ಬಸವರಾಜ ಹರವಿ. ವಾರ್ಡ್ ನಂಬರ್ 2ರ ಪದ್ಮಾವತಿ ಕಾಲೋನಿಯ ಅಲೆಮಾರಿ ಕುಟುಂಬಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಒತ್ತಾಯ. ಯುವ ಮುಖಂಡ ಸನಿ ಮಹಾರಾಜ್ ಹುಟ್ಟುಹಬ್ಬದ ಅಂಗವಾಗಿ ಆರೋಗ್ಯ ಶಿಬಿರ. ಸಮಾಜಮುಖಿ ಕಾರ್ಯ ಮಾದರಿ ಜೊನಾಥನ್. ಬಂಗಿಕುಂಟದಲ್ಲಿ ಪೂಜಾ ಅಂಗಡಿ ಸುಟ್ಟು ಭಸ್ಮ. 30 ಲಕ್ಷಕ್ಕೂ ಅಧಿಕ ಹಾನಿ. ನಾರಾಯಣಪುರ ಜಲಾಶಯದಿಂದ 1,30,30,000 ಕ್ಯೂಸೆಕ್ಸ್ ನೀರು ಕೃಷ್ಣಾ ನದಿಗೆ. ಪ್ರವಾಹ ಭೀತಿ. ಮಂತ್ರಾಲಯ ಬಳಿ ಸಾರಿಗೆ ಬಸ್ ಡಿಕ್ಕಿ. ಓರ್ವ ವ್ಯಕ್ತಿಯ ಸಾವು. ಮತ್ತು ಲಾರಿ ಪಲ್ಟಿ, ಚಾಲಕನ ಸಾವು. ರಾಜ್ಯ ಪೊಲೀಸ್ ಇಲಾಖೆಯ ಸಿವಿಲ್ ಪೇದೆ ಹುದ್ದೆಗಳಿಗೆ ಇಂದು ಬೆಳಗ್ಗೆ ಪ್ರಾರಂಭವಾಗಿರುವ ಪರೀಕ್ಷೆ ಜಿಲ್ಲೆಯ 23 ಪರೀಕ್ಷಾ ಕೇಂದ್ರಗಳಲ್ಲಿ ಪ್ರಾರಂಭವಾಗಿದೆ. ನಗರದ ಸ್ಟೇಷನ್ ಏರಿಯಾ PU ಕಾಲೇಜು ಪರೀಕ್ಷಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಭೇಟಿ ನೀಡಿ ಪರೀಕ್ಷಾ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಬೆಳಗಿನ ಅವಧಿಯಲ್ಲಿ ನಡೆದ non-HK 3,300 ಹುದ್ದೆಗಳಿಗೆ ಪರೀಕ್ಷೆ ನಡೆಸಿದ್ದು, ಮಧ್ಯಾಹ್ನ ಹೈದರಾಬಾದ್ ಕರ್ನಾಟಕ ಪ್ರದೇಶದ 596 ಹುದ್ದೆಗಳಿಗೆ ಪರೀಕ್ಷೆ ನಡೆಯಲಿದೆ. ರಾಯಚೂರು ನಗರದ 23, ಮಾನ್ವಿ 7, ಸಿಂಧನೂರು 15 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿವೆ. ಒಟ್ಟು 15,782 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. 708 ವಿದ್ಯಾರ್ಥಿಗಳು ಬೆಳಿಗ್ಗೆ ನಡೆದ ಪರೀಕ್ಷೆಗೆ ಗೈರಾಗಿದ್ದಾರೆ. ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಎಸ್ಪಿ ಅರುಣಾಂಶಗಿರಿ ಭೇಟಿ ನೀಡಿ ಪರೀಕ್ಷಾ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿದರು. ಪರೀಕ್ಷಾರ್ಥಿಗಳ ತಪಾಸಣೆ, ಪ್ರಶ್ನೆ ಪತ್ರಿಕೆ ವಿತರಣೆ ಹಾಗೂ ಬಂದೋಬಸ್ತ್ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿದರು. ಡಿವೈಎಸ್ಪಿ ಶಾಂತವೀರ, ಉಮೇಶ್ ಕಾಂಬಳೆ ಸೇರಿದಂತೆ ವಿವಿಧ ಹಂತದ ಅಧಿಕಾರಿಗಳು ಪರೀಕ್ಷಾ ಮೇಲುಸ್ತುವಾರಿ ನಡೆಸಿದರು.
ಭಾರತೀಯ ಸೈನ್ಯದಲ್ಲಿ ತಮ್ಮ ಸೇವೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ನಿವೃತ್ತಿ ಹೊಂದಿದ ಮಾಜಿ ಸೈನಿಕ ವಿಜಯಕುಮಾರ್ ಪಟ್ಟಿ ಅವರು ತಾಯ್ನಾಡಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ನಗರದಲ್ಲಿ ಅವರಿಗೆ ಭವ್ಯ ಸ್ವಾಗತ ಕೋರಲಾಯಿತು. ಮಾಜಿ ಸೈನಿಕರ ಸಂಘದ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಹಾಗೂ ನೂರಾರು ಯುವಕರು ಭಾಗವಹಿಸಿ ಅದ್ದೂರಿಯ ಮೆರವಣಿಗೆ ನಡೆಸುವ ಮೂಲಕ ಗೌರವ ಸಲ್ಲಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ಪೂಜೆ ಸಲ್ಲಿಸುವ ಮೂಲಕ ಆರಂಭವಾಯಿತು. ಬಳಿಕ ಮಾಜಿ ಸೈನಿಕರ ಸಂಘದ ವತಿಯಿಂದ ವಿಜಯಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಸಂವಿಧಾನ ಪೀಠಿಕೆಯನ್ನು ಸಾಮೂಹಿಕವಾಗಿ ಬೋಧಿಸಿ ಸಂವಿಧಾನದ ಮೌಲ್ಯಗಳನ್ನು ಪಾಲಿಸುವಂತೆ ಪ್ರತಿಜ್ಞೆ ಸ್ವೀಕರಿಸಲಾಯಿತು. ಭವ್ಯ ಮೆರವಣಿಗೆಯು ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರ, ಬಾಬು ಜಗಜೀವನ್ ರಾಮ್ ವೃತ್ತ, ಆಶಾಪುರ್ ಸರ್ಕಲ್, ರಾಜಮಾತಾ ದೇವಸ್ಥಾನ ಮಾರ್ಗವಾಗಿ ರಾಯಲ್ ಫೋರ್ಟ್ ಹೋಟೆಲ್ವರೆಗೆ ನಡೆಸಲಾಯಿತು. ಮೆರವಣಿಗೆಯುದ್ದಕ್ಕೂ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಲಾಯಿತು. ಬೈಕ್ ರ್ಯಾಲಿಯೊಂದಿಗೆ ಯುವಕರು ದೇಶಭಕ್ತಿ ಘೋಷಣೆಗಳನ್ನು ಕೂಗಿ ಮಾಜಿ ಸೈನಿಕನಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸೈನಿಕ ವಿಜಯಕುಮಾರ್, ದೇಶ ಸೇವೆ ಮಾಡುವ ಅತ್ಯುತ್ತಮ ಅವಕಾಶ ಭಾರತೀಯ ಸೈನ್ಯದಲ್ಲಿ ಇದ್ದು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ಯಕ್ಕೆ ಸೇರುವ ಮೂಲಕ ರಾಷ್ಟ್ರದ ರಕ್ಷಣೆಗೆ ತಮ್ಮ ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದರು. ಸೈನಿಕ ಸೇವೆ ಕೇವಲ ಉದ್ಯೋಗವಲ್ಲ, ಅದು ದೇಶದ ಮೇಲಿನ ಕರ್ತವ್ಯ ಮತ್ತು ಹೆಮ್ಮೆಯ ಸಂಕೇತವಾಗಿದೆ ಎಂದು ಹೇಳಿದರು. ದಯವಿಟ್ಟು ಎಲ್ಲ ಬೈಕ್ಗಳನ್ನು ರೋಡಿಗೆ ಲೈನಾಗಿ ನಿಲ್ಲಿಸಬೇಕು. ಈಗ ಕೆಲವು ನಿಮಿಷಗಳಲ್ಲಿ ರ್ಯಾಲಿ ಪ್ರಾರಂಭ ಆಗ್ತದೆ. ಅದರ ಪೂರ್ವದಲ್ಲಿ ಬಾಬಾ ಸಾಹೇಬ್ ದಯವಿಟ್ಟು ವಿಜಯಕುಮಾರ್ ಪಟ್ಟಿ ಅವರ ಅಭಿಮಾನಿಗಳಲ್ಲಿ ವಿನಂತಿ, ಸನ್ಮಾನ ಮಾಡುವ ಗೆಳೆಯರು ರಾಯಲ್ ಕೋರ್ಟ್ ಅಲ್ಲಿ ಮಾಡಬೇಕಾಗಿ ವಿನಂತಿ. ಈಗ ಮಹಿಳೆಯರಿಂದ, ಕುಟುಂಬ ಸದಸ್ಯರಿಂದ ಆರ್ಥಿಕವಾದಿ, ಧರ್ಮ ನಿರಪೇಕ್ಷ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಭ್ರಾತೃತ್ವ ಭಾವನೆಯನ್ನು ಉಂಟು ಮಾಡುವುದಕ್ಕೆ 1900 ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ 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 ಜೈ. ಆ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ, ಅಭಿಮಾನವನ್ನ ಮಾಜಿ ಯೋಧರಿಗೆ ತಾವು ಸಲ್ಲಿಸುವಂತಹ ಅವಕಾಶಗಳು ಅಲ್ಲಿಯೂ ಇರುತ್ತೆ. ಹಾಗಾಗಿ ಈ ದೇಶವನ್ನು ಪ್ರೀತಿಸುವಂತವರು ಈ ದೇಶದ ಮಾಜಿ ಸೈನಿಕರನ್ನು ಪ್ರೀತಿಸಬೇಕಾಗ್ತದ. ಯಾಕಂದ್ರೆ ಅವರು ದೇಶವನ್ನ ಕಾಯ್ದು ದೇಶದ ಗಡಿಗಳಲ್ಲಿ ತಮ್ಮ ಪ್ರಾಣವನ್ನ ನಾವು ಚಿರಋಣಿಯಾಗಿರ್ಬೇಕಾಗ್ತದ. ಹಾಗಾಗಿ ಆ ಯೋಧರಿಗೆ ನಾವೆಲ್ಲರೂ ಒಟ್ಟಾಗಿ ದೇಶದ ಸೇವೆಗಾಗಿ ನಾವು ಸದಾ ತಯಾರಿಗೆ ಇರಬೇಕಾಗ್ತದೆ. ಅದರಲ್ಲಿ ನಮ್ಮ ಮೂಲ ಕರ್ತವ್ಯಗಳಲ್ಲಿ, ಮೂಲಭೂತ ಕರ್ತವ್ಯಗಳಲ್ಲಿ ದೇಶ ಸೇವೆಗೆ ಕರೆ ಬಂದಾಗ ಎಲ್ಲರೂ ಹಿಂದೆ ಮುಂದೆ ನೋಡಲಾರ್ದೇ ಆ ಒಂದು ಸಂವಿಯಲ್ಲಿ ಇರಬೇಕೆಂದು ತಮ್ಮೆಲ್ಲರೂ. Son of Patti Shankarappa. I joined Indian Army 16 April 2002 and joined in the Armed Forces Electronics and Mechanical Engineer Regiment. After completion of my 6 months hardly basic military training and 1.5 year technical training, after completion of a hard work training, I joined my first posting to Jammu and Kashmir, presented at 9 Para Special Forces Battalion in Udhampur. Udhampur is our Northern Command headquarters. There we have done so many operations and we have achieved and we have killed so many terrorists. After that completion of 3 years my tenure there, उसके बाद मैं मेरी फिजिकल एक्टिविटीज़, मेरी काबिलियत को देख के मेरे को NSG पोस्टिंग दिया गया है. NSG कोई मामूली पोस्टिंग नहीं है, एक एलाइट फोर्स है, नेशनल सिक्योरिटी गार्ड बोला जाता है, जो देश में 13 लाख आर्मी के बीच में सिर्फ 5,000 आदमी ही उसमें ज्वाइन हो सकता है, जिसके दम पे जो 2 महीने का ट्रेनिंग होता है, बहुत ही हार्ड फिजिकल ट्रेनिंग होता है. वो 2 महीना ट्रेनिंग कंप्लीट होने के बाद ही वहाँ पोस्टिंग हो जाता है. अच्छे आदमी को मौका नहीं मिलता है. ऐसा उस समय मैं अपना ट्रेनिंग कंप्लीट करके मैं फिट होके 4.5 साल 4.5 ईयर्स मैं नेशनल सिक्योरिटी गार्ड का कमांडो रह चुका हूँ.
उसके बीच में 26/11 ऑपरेशन टोरंटो मुंबई अटैक, आप लोगों को पता होगा 26/11, उसमें हम लोगों का पार्टिसिपेशन था और मेरे पास NSG का सर्टिफिकेट भी है, मैं आपको बाद में आपको शेयर कर दूँगा। उसके बाद मेरा पोस्टिंग होगा आसाम गुवाहाटी, वहाँ पे मैंने 3 साल अपना कार्यकर्ता काम करके वहाँ से मैं अपना ट्रेनिंग सेंटर 3 EME सेंटर भोपाल मध्य प्रदेश में है, जो मध्य प्रदेश का कैपिटल सिटी है, वहाँ पे मेरा इलेक्ट्रॉनिक्स एंड मैकेनिकल इंजीनियर्स में मैं अपना ट्रेनिंग सेंटर, जो नए लड़के जो आर्मी में ज्वाइन होके आते हैं उनको वेपन ट्रेनिंग, वेपन मतलब बंदूक, अगर हथियार है तो आगे दुश्मन के साथ जवान लड़ सकता है, बिना हथियार का दुश्मन के साथ नहीं लड़ सकता। वो हथियार चलाना है, उसको सीखना है, उसको हैंडलिंग कैसे करना है, फायरिंग कैसे करना है, कितने पोजीशन से फायर करना है। 30,000 से ज़्यादा रिक्रूट्स जवान को मैं ट्रेनिंग दे चुका हूँ। वहाँ पे मैं अपना बेस्ट इंस्ट्रक्टर अवार्ड का कमेंडेशन कार्ड भी लिया हूँ मैं अपनी कमांडेंट से, वो भी मैं आपको शेयर कर दूँगा। उसके बाद मेरा पोस्टिंग हो जाता है सियाचिन ग्लेशियर लद्दाख में, जहाँ पे मैं -32 डिग्री सेल्सियस में, यहाँ मेरे पीछे मेरे बुजुर्ग, मेरे एक्स सर्विसमैन स्टाफ, मेरे प्रेसिडेंट वाइस प्रेसिडेंट सर, ये सब खड़े हैं, ये आपके सबूत में खड़े हैं, इनको पूछ लीजिए आप। लद्दाख में -32 डिग्री सेल्सियस में वहाँ जिंदा रहना बहुत मुश्किल है। उस कठिन परिस्थितियों में वहाँ पे मैंने अपना 2.5 साल ऑपरेशन मेघदूत, उसको बोला जाता है ऑपरेशन मेघदूत में, मैं अपना 2.5 साल 2.5 ईयर्स वहाँ पे सर्विस करके मैं वहाँ से जाता हूँ। फिर दोबारा ऑफिसर्स ट्रेनिंग एकेडमी गया, पटना में है, डेजर्ट इलाके में भी चलता है, उसका वहाँ पे भी मैं अपना काम करके अपना 25 साल लगभग अपना सेवा समाप्त करके मैं अपना घर पहुँचा हूँ। और एक ही संदेश देना चाहता हूँ आजकल के युवाओं को, देशभक्ति पहले रहना चाहिए, पहले देशभक्त, पहले नेशनल प्राइड, बाद में सब कुछ। देश के लिए कुछ भी करो, थोड़ा थोड़ा करो, थोड़ा करो, सब मिलके थोड़ा थोड़ा करेंगे वो ज़्यादा हो जाएगा। पहला देश, आप गवर्नमेंट एम्प्लॉयर हो, सेंट्रल गवर्नमेंट एम्प्लॉयर हो या छोटा मार्केटिंग कर रहे हो, बिजनेस कर रहे हो, जहाँ देशभक्ति आता है, पहला देश, पॉलिटिशियंस की तरह इधर उधर जात पात वो ये नहीं, पहला देश, फर्स्ट नेशन। ಮೆರವಣಿಗೆಯಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಚನ್ನಾರೆಡ್ಡಿ, ಗೋಪಾಲ್, ಮಂಜುನಾಥ್, ಶೇಖರಪ್ಪ, ಪಿ,
ದಲಿತ ಸಂಘಟನೆಗಳ ಮುಖಂಡರಾದ ರವೀಂದ್ರನಾಥ್ ಪಟ್ಟಿ, ವಿಶ್ವನಾಥ್ ಪಟ್ಟಿ, ಹೇಮರಾಜ್ ಅಸ್ಕಿಹಾಳ್, ವಸಂತ್, ಎಂಆರ್ ಭೇರಿ, ಕರೀಂ, ಸೈಯದ್, ಸೋಹೆಲ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿದ್ದರು. ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರುಗಳ ಸಹಯೋಗದಲ್ಲಿ ಆಗಸ್ಟ್ 4ರಂದು ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿಯನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಹರವಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಅಂಗವಾಗಿ ಅಂದು ಬೆಳಗ್ಗೆ 9:30ಕ್ಕೆ ಬಸವ ವೃತ್ತದಿಂದ ಭಾವಚಿತ್ರದ ಮೆರವಣಿಗೆ ನಡೆಯಲಿದೆ. ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ಆಗಮಿಸಿ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಮಠಾಧೀಶರು, ಶಾಸಕರು, ಸಂಸದರು, ಸಚಿವರು, ರಾಜಕೀಯ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಪತ್ರಿಕಾ ಪ್ರಕಟಣೆ ದಿನಾಂಕ 4/8/2026 ಮಂಗಳವಾರದಂದು ಜಿಲ್ಲಾಡಳಿತ ರಾಯಚೂರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ರಾಯಚೂರು ಜಿಲ್ಲೆಯ ವತಿಯಿಂದ ರಾಯಚೂರು ಮಹಾನಗರದಲ್ಲಿ ಬೆಳಗ್ಗೆ 9:30ಕ್ಕೆ ಬಸವ ವೃತ್ತದಿಂದ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ಸಮಾಜದ ಸಂತ ಶರಣರು ಶ್ರೀ ಶರಣ ಹಡಪದ ಅಪ್ಪಣ್ಣ ಅವರ ಭಾವಚಿತ್ರ ಮೆರವಣಿಗೆ ಜರುಗುವುದು. ನಂತರ ಬೆಳಗ್ಗೆ 11 ಗಂಟೆಗೆ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗುವುದು. ಸದರಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಮಠಾಧೀಶರು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರು, ವಿಧಾನ ಪರಿಷತ್ ಸದಸ್ಯರುಗಳು, ವಿವಿಧ ರಾಜಕೀಯ ಕ್ಷೇತ್ರದ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು, ಜಿಲ್ಲೆಯ ಎಲ್ಲ ವೃಂದದ ಅಧಿಕಾರಿಗಳು ಹಾಗೂ ಸಮಾಜದ ಪದಾಧಿಕಾರಿಗಳು, ಸಮಾಜದ ಬಾಂಧವರು, ಸಮಾಜದ ಹಿತೈಷಿಗಳು, ಮಾಧ್ಯಮ ಮಿತ್ರರು ಸೇರಿದಂತೆ ಎಲ್ಲರೂ ಭಾಗವಹಿಸಲು ಈ ಮೂಲಕ ತಮ್ಮಲ್ಲಿ ಕೋರಲಾಗುತ್ತದೆ. ಸಂಘದ ಕಾರ್ಯಾಧ್ಯಕ್ಷ ಗದ್ದೆಪ್ಪ ಜಕ್ಕೇರು ಮಡಗು ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಇಲ್ಕಲ್ನ ಶ್ರೀಗಳು ವಹಿಸಲಿದ್ದಾರೆ. ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸೇರಿದಂತೆ ಜಿಲ್ಲೆಯ ಶಾಸಕರುಗಳು ಆಗಮಿಸಲಿದ್ದಾರೆ. ಉಪನ್ಯಾಸವನ್ನು ನಿವೃತ್ತ ಉಪನ್ಯಾಸಕ ವೆಂಕಟೇಶ್ ನವಲ್ಕಲ್ ನೀಡಲಿದ್ದಾರೆ. ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ದಿವ್ಯ ಸಾನ್ನಿಧ್ಯವನ್ನು ಬಸವ ಪ್ರಸಾದ ಶಿವಶಕ್ತಿ ಪೀಠ ಇಲ್ಕಲ್ ಮಠ ಉದ್ಘಾಟನೆಯನ್ನು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಕರು, ಘನವತ್ತ ಉಪಸ್ಥಿತಿ ಬಸವನಗೌಡ ದತ್ತಲ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ರಾಯಚೂರು. ಅದೇ ರೀತಿ ಆರ್ ಬಸವನಗೌಡ ತಿರುವ್ಯಾಳ್, ಸನ್ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗಗಳ ಅಭಿವೃದ್ಧಿ ಮಂಡಳಿ ಶಾಸಕರು ಮಸ್ಕಿ. ಅದೇ ರೀತಿ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಸನ್ಮಾನ್ಯ ಶಾಸಕರು, ವಿಧಾನಸಭೆ ರಾಯಚೂರು ನಗರ. ಮುಖ್ಯ ಅತಿಥಿಗಳು ಜಿ ಕುಮಾರ್ ನಾಯಕ್, ಸನ್ಮಾನ್ಯ ಸಂಸದರು, ಲೋಕಸಭೆ ರಾಯಚೂರು. ಕೆ ರಾಜಶೇಖರ್ ಇಟ್ನಾಳ್, ಸಂಸದರು, ಲೋಕಸಭೆ ಕೊಪ್ಪಳ. ಅದೇ ರೀತಿ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದರ್ಲಿ, ಸನ್ಮಾನ್ಯ ಶಾಸಕರು, ಸಿಂಧನೂರು. ಅದೇ ರೀತಿ ಜಿ ಅಂಬಾಯಿ ನಾಯಕ್, ಸನ್ಮಾನ್ಯ ಶಾಸಕರು, ಮಾನ್ವಿ. ಶ್ರೀ ಮಾನಪ್ಪ ಡಿ ವಜ್ಜಲ್, ಶಾಸಕರು, ಲಿಂಗ್ಸ್ಕೂರು. ಶ್ರೀಮತಿ ಕರಿಯಮ್ಮ ಜಿ ನಾಯಕ್, ಶಾಸಕರು, ದೇವದುರ್ಗ. ಅದೇ ರೀತಿ ಸನ್ಮಾನ್ಯ ಶ್ರೀ ಶಶಿಲ್ ಜಿ ನಮೋಶಿ, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀ ಶರಣಗೌಡ ಪಾಟೀಲ್ ಬಯ್ಯಾಪುರು, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್. ಎನ್.ಎಸ್. ಬೋಸರಾಜ್, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀ ಎ. ವಸಂತಕುಮಾರ್, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀ ಬಸವನಗೌಡ ಬಾದರ್ಲಿ, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀ ಮಲ್ಲಿಕಾರ್ಜುನ ಗೌಡ, ಸನ್ಮಾನ್ಯ ಅಧ್ಯಕ್ಷರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು. ಶ್ರೀ ರಾಜಶೇಖರ್ ರಾಮಸ್ವಾಮಿ, ಸನ್ಮಾನ್ಯ ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ಶ್ರೀ ಪಾಮಯ್ಯ ಮುರಾರಿ, ಸನ್ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಮಟ್ಟ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಯಚೂರು. ಶ್ರೀ ಪವನ್ ಕಿಶೋರ್ ಪಾಟೀಲ್, ಸನ್ಮಾನ್ಯ ಅಧ್ಯಕ್ಷರು, ತಾಲೂಕು ಮಟ್ಟ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಯಚೂರು. ವಿಶೇಷ ಆಹ್ವಾನಿತರು ಎಸ್ ನಕುಲ್, ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಬೆಂಗಳೂರು. ಅದೇ ರೀತಿ ಸನ್ಮಾನ್ಯ ಶ್ರೀಮತಿ ಜೈರಾ ನಸೀಂ, ಮಾನ್ಯ ಪ್ರಾದೇಶಿಕ ಆಯುಕ್ತರು ಕಲಬುರಗಿ. ಉಪನ್ಯಾಸಕರು ವೆಂಕಟೇಶ್ ನವಲ್ಕಲ್, ನಿವೃತ್ತಿ ಉಪನ್ಯಾಸಕರು. ಹಾಗೂ ಸರ್ವರಿಗೂ ಕಾರ್ಯಕ್ರಮದ ಆರದ ಸ್ವಾಗತ ತಿಳಿಸುತ್ತೇನೆ. ಈ ಸಂದರ್ಭದಲ್ಲಿ ಸಮಾಜ ಮುಖಂಡರುಗಳಾದ ಬಸವಂತರಾಯ ನವಲ್ಕಲ್, ಅಮರಪ್ಪ ಅಮೀನಗಡ, ದೇವೇಂದ್ರಪ್ಪ ದಿಗ್ಗಾಂವ್, ಮುತ್ತಣ್ಣ ಅತನೂರು, ಧನಂಜಯ್ ಕಲ್ಮಲ, ದೊಂಡಬಳ್ಳಿ ಅಯ್ಯಪ್ಪ, ಮಹದೇವಪ್ಪ ಬೆಟ್ಟದೂರು, ಬಸವರಾಜ್ ಚಂದ್ರಬಂಡ, ಅಮರೇಶ್ ಕನ್ಸಾವಿ, ಬಸವರಾಜ್ ಹೀರಾ ಇದ್ದರು. ಈಗ ಜಾಹೀರಾತು. ಯುವ ನಾಯಕ, ಜನನಾಯಕ, ಬಡವರ ಬಂಧು, ದೀನದಲಿತರ ನಾಯಕ, ಜನಮೆಚ್ಚಿದ ನಾಯಕ, ಹೃದಯವಂತ,
ಯುವ ನಾಯಕ ಸನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯುವ ನಾಯಕ ಸನಿ ಮಹಾರಾಜ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯುವ ನಾಯಕ ಜನನಾಯಕ, ಬಡವರ ಬಂಧು, ದೀನದಲಿತರ ನಾಯಕ, ಜನಮೆಚ್ಚಿದ ನಾಯಕ, ಹೃದಯವಂತ ಯುವ ನಾಯಕ ಸನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯುವ ನಾಯಕ ಸನಿ ಮಹಾರಾಜ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ
ಹಲವು ಮಸಾಲೆಗಳನ್ನು ಸೇರಿಸಿ ಹುರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ವಾರ್ಡ್ ನಂಬರ್ 2ರ ವ್ಯಾಪ್ತಿಯಲ್ಲಿ ಪದ್ಮಾವತಿ ಕಾಲೋನಿಯಲ್ಲಿ ಸ್ಲಂನಲ್ಲಿ ವಾಸಿಸುತ್ತಿರುವ 30ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳಿಗೆ ಕುಡಿಯುವ ನೀರು, ವಿದ್ಯುತ್, ಬೀದಿ ದೀಪ, ಚರಂಡಿ ಹಾಗೂ ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ತಕ್ಷಣ ಕಲ್ಪಿಸಬೇಕೆಂದು ಆಗ್ರಹಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ ಶನಿವಾರ ಮಹಾನಗರ ಪಾಲಿಕೆಯ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಪದ್ಮಾವತಿ ಕಾಲೋನಿಯಲ್ಲಿ ವಾಸಿಸುತ್ತಿರುವ ಅಲೆಮಾರಿ ಜನಾಂಗದ ಕುಟುಂಬಗಳು ಭಿಕ್ಷೆ ಬೇಡುವುದು ಹಾಗೂ ಮನೆ ಮನೆಗೆ ತೆರಳಿ ಸಣ್ಣ ಪುಟ್ಟ ವ್ಯಾಪಾರ ನಡೆಸುವ ಮೂಲಕ ಜೀವನ ಸಾಗಿಸುತ್ತಿದ್ದು, ಹಲವು ವರ್ಷಗಳಿಂದ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಸಂಕಷ್ಟದ ಬದುಕು ನಡೆಸುತ್ತಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ನಗರದ ಮಧ್ಯಭಾಗದಲ್ಲಿ ವಾಸಿಸುತ್ತಿದ್ದರೂ ಕುಡಿಯುವ ನೀರು, ವಿದ್ಯುತ್, ಚರಂಡಿ, ಬೀದಿ ದೀಪ ಹಾಗೂ ಶೌಚಾಲಯದಂತಹ ಕನಿಷ್ಠ ಸೌಲಭ್ಯಗಳು ಇಲ್ಲದೆ ಅನಾಗರಿಕರಂತೆ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಮಹಾನಗರ ಪಾಲಿಕೆಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಿಳಿಸಿದರು. ಪದ್ಮಾವತಿ ಕಾಲೋನಿಯ ನಿವಾಸಿಗಳಿಗೆ ತುರ್ತು ಆದ್ಯತೆಯ ಮೇರೆಗೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಮಾನವೀಯ ಬದುಕಿಗೆ ಅಗತ್ಯವಾದ ವ್ಯವಸ್ಥೆ ಕಲ್ಪಿಸಬೇಕು. ಇಲ್ಲವಾದಲ್ಲಿ ಮಹಾನಗರ ಪಾಲಿಕೆ ಕಚೇರಿ ಎದುರು ನಿರಂತರ ಧರಣಿ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಕ್ರಿಯಾ ವೇದಿಕೆ ಎಚ್ಚರಿಕೆ ನೀಡಿದೆ. ಕನಿಷ್ಠ ಮೂಲಭೂತ ಸೌಲಭ್ಯ ಒದಗಿಸದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಅಲೆಮಾರಿ ಜನಾಂಗಗಳಿಗೆ ಈ ಕೂಡಲೇ ಕುಡಿಯುವ ನೀರು ಒದಗಿಸಲೇಬೇಕು. ವಾರ್ಡ್ ನಂಬರ್ 2ರಲ್ಲಿ ಬರುವ ಪದ್ಮಾವತಿ ಕಾಲೋನಿ ನಿವಾಸಿಗಳಿಗೆ ಕುಡಿಯುವ ನೀರು ಒದಗಿಸಲೇಬೇಕು. ಬೇಕೇ ಬೇಕು. ಏನೇ ಬರಲಿ ಈ ಕೂಡಲೇ ಒದಗಿಸಲೇಬೇಕು. ಕುಡಿಯುವ ನೀರು ಈ ಕೂಡಲೇ ಒದಗಿಸಲೇಬೇಕು. ಪಾಲಿಕೆ ಅಧಿಕಾರಿಗಳಿಗೆ ಕುಡಿಯುವ ನೀರು ಒದಗಿಸದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಇದರಲ್ಲಿ ಬರುವ ಪದ್ಮಾವತಿ ಕಾಲೋನಿ ಸ್ಲಂ ನಿವಾಸಿಗಳಾದ ಅಲೆಮಾರಿ ಜನಾಂಗದವರಿಗೆ ಕುಡಿಯುವ ನೀರು ಮತ್ತು ವಿದ್ಯುತ್ ದೀಪಗಳನ್ನು ಒದಗಿಸುವ ಕುರಿತು ನಗರದ ವಾರ್ಡ್ ನಂಬರ್ 2ರಲ್ಲಿ ಬರುವ ಪದ್ಮಾವತಿ ಕಾಲೋನಿಯಲ್ಲಿ 30ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳು ವಾಸವಾಗಿದ್ದಾರೆ. ಇವರು ದಿನನಿತ್ಯ ಕಸುಬು, ಭಿಕ್ಷೆ ಬೇಡುವುದು ಮತ್ತು ಮನೆ ತಿರುಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಉಪಜೀವನ ನಡೆಸುತ್ತಿದ್ದಾರೆ. ಸದರಿ ನಿವಾಸಿಗಳು ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ಸುಮಾರು ವರ್ಷಗಳಿಂದ ಜೀವನ ಸಾಗಿಸುತ್ತಿದ್ದಾರೆ. ನಗರದ ಮಧ್ಯಭಾಗದಲ್ಲಿ ಇವರು ಕನಿಷ್ಠ ಮೂಲಭೂತ ಸೌಲಭ್ಯಗಳು ದೊರೆಯದೆ ಅನಾಗರಿಕರಂತೆ ಜೀವಿಸುತ್ತಿದ್ದಾರೆ. ಈ ವಿಷಯದ ಬಗ್ಗೆ ಮಹಾನಗರ ಪಾಲಿಕೆಗೆ ಹಲವಾರು ಬಾರಿ ಮನವಿ ಮಾಡಿದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಆದ್ದರಿಂದ ವಾರ್ಡ್ ನಂಬರ್ 2ರಲ್ಲಿ ಬರುವ ಪದ್ಮಾವತಿ ಕಾಲೋನಿ ಸ್ಲಂನಲ್ಲಿ ಅನಾಗರಿಕರಂತೆ ವಾಸಿಸುವ ಅಲೆಮಾರಿ ಜನಾಂಗದವರಿಗೆ ಮೂಲಭೂತ ಸೌಲಭ್ಯಗಳಾದ ನೀರು, ಚರಂಡಿ, ಬೀದಿ ದೀಪ, ಶೌಚಾಲಯಗಳನ್ನು ಶೀಘ್ರದಲ್ಲಿ ಒದಗಿಸಬೇಕು. ವಿಳಂಬವಾದಲ್ಲಿ ಮಹಾನಗರ ಪಾಲಿಕೆ ಮುಂದೆ ನಿರಂತರ ಪ್ರತಿಭಟನಾ ಧರಣಿ ಮಾಡಲಾಗುತ್ತದೆ ಎಂದು ಈ ಮೂಲಕ ತಮ್ಮ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯ ಪ್ರಮುಖರಾದ ಜನಾರ್ದನ್ ಹಳ್ಳಿಬೆಂಚಿ, ಬಸವರಾಜ್ ಹೊಸೂರು, ಜಿಂದು, ಆಂಜನೇಯ, ರಾಜಶೇಖರ್, ರಾಜು, ತಾಯಪ್ಪ, ಜಯಪ್ಪ, ಹುಲ್ಗಪ್ಪ, ಅಂಬಿ ಸೇರಿದಂತೆ ಕಾಲೋನಿಯ ನಿವಾಸಿಗಳು ಉಪಸ್ಥಿತರಿದ್ದರು. ಉದಯೋನ್ಮುಖ ನಾಯಕರಾದ ಸನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ನಿಮಿತ್ತ ಬೃಹತ್ ಉಚಿತ ಆರೋಗ್ಯ ಶಿಬಿರ ಹಾಗೂ ವೈದ್ಯಕೀಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ರಾಯಚೂರು ಮೆಥಡಿಸ್ಟ್ ಚರ್ಚ್ನಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ಹಾಗೂ ವೈದ್ಯಕೀಯ ಶಿಬಿರ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಫಾಸ್ಟರ್ ಅವರ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಅಧ್ಯಕ್ಷರಾದ ಜೊನಥನ್ ಹಾಗೂ ವಿಕ್ರಮ್ ಚಾಲನೆ ನೀಡಿದರು. ಆರೋಗ್ಯ ಶಿಬಿರದಲ್ಲಿ ಉಚಿತ ಆರೋಗ್ಯ ತಪಾಸಣೆ, ಬಿಪಿ, ಶುಗರ್ ರೋಗಿಗಳಿಗೆ ಉಚಿತ ಔಷಧ ವಿತರಣೆ, ವೈದ್ಯರಿಂದ ಸಲಹೆ ಮತ್ತು ಮಾರ್ಗದರ್ಶನ, ಗ್ರಾಮೀಣ ಮತ್ತು ಬಡ ಜನರಿಗೆ ಸುಲಭವಾಗಿ ಸಿಗುವ ವೈದ್ಯಕೀಯ ಸೇವೆ ನೀಡಲಾಯಿತು. ಸಾಮಾನ್ಯ ವೈದ್ಯರಿಂದ ತಪಾಸಣೆ, ಕಣ್ಣು, ಮೂಳೆ ಮತ್ತು ದಂತ ತಪಾಸಣೆ, ರಕ್ತದೊತ್ತಡ ಮತ್ತು ಮಧುಮೇಹ ಪರೀಕ್ಷೆ, ಅಗತ್ಯವಿರುವವರಿಗೆ ಉಚಿತ ಕನ್ನಡಕ ಅಥವಾ ಔಷಧಿ, ಸ್ಥಳೀಯವಾಗಿ ಉಚಿತ ಆರೋಗ್ಯ ಶಿಬಿರಗಳು ಹೇಗೆ ನಡೆಯುತ್ತಿವೆ ಎಂಬುದನ್ನು ಜೊನಥನ್ ಅಧ್ಯಕ್ಷರು ತಿಳಿಸಿದರು. ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ಯುವಕರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ರಾಯಚೂರು ಮೆಥಡಿಸ್ಟ್ ಚರ್ಚ್ನಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ಹಾಗೂ ವೈದ್ಯಕೀಯ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಫಾಸ್ಟರ್ ಅವರು, ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಅಧ್ಯಕ್ಷರಾದ ಜೊನಥನ್ ಹಾಗೂ ವಿಕ್ರಮ್ ಅವರು ಚಾಲನೆ ನೀಡಿದರು. ಅದೇ ರೀತಿಯಾಗಿ ಲಲಿತಾ ವೃದ್ಧಾಶ್ರಮದಲ್ಲಿ ಉಪಹಾರ ಕಾರ್ಯಕ್ರಮವನ್ನು
ವಿವಿಧ ಸ್ಥಳಗಳಲ್ಲಿ ಸಸಿ ನೆಡುವ ಕಾರ್ಯಕ್ರಮ, ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಅನಾಥಾಶ್ರಮದಲ್ಲಿ ಕಿಟ್ ವಿತರಣೆ ಕಾರ್ಯಕ್ರಮ, ಊಟದ ವ್ಯವಸ್ಥೆ, ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಕಿಟ್ ವಿತರಣೆ, ಊಟದ ವ್ಯವಸ್ಥೆ, ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಹಾಗೂ ಸನಿ ಮಹಾರಾಜ್ ಯೂತ್ ಫೋರ್ಸ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ಯುವಕರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಪ್ರಕಾರ ಯಾರಿಗೆ ಆಗಲಿ ತೊಂದರೆ ಆಗಲಿ ಕಷ್ಟ ಆಗಲಿ ನಾವು ಮುಂದೆ ಇದ್ದು ಕೆಲಸ ಮಾಡ್ತೇವೇನೋ ಅನ್ನೋದನ್ನ ಭರವಸೆ ಕೊಡ್ತೇವೆ. ಇವತ್ತು ಕೂಡ ಹಲವಾರು ಜಾಗದಲ್ಲಿ ಕನಕದಾಸ ಮಕ್ಕಳ ಆಶ್ರಮದಲ್ಲಿನೂ ಅವರಿಗೆ ಉಪಹಾರ ವ್ಯವಸ್ಥೆ ಇದೆ. ಆಮೇಲೆ ಮೆಡಿಕಲ್ ಅಂಡ್ ಹೆಲ್ತ್ ಕ್ಯಾಂಪಿಂಗ್ ಮಾಡ್ತಾ ಇದ್ದೇವೆ. ಸುಮಾರು 500 ಸಸಿಗಳನ್ನು ನೆಡೋದ್ರ ಮೂಲಕ ನಮ್ಮ ರಾಯಚೂರಿನ ಹಸಿರುವಾಗಿ ನಾವು ಮಾಡಬೇಕನ್ನೋ ನಮ್ಮ ಉದ್ದೇಶ. ಸೊ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದಷ್ಟು ಬೇಗ ನಾವು ಇಲ್ಲಿಂದ ಮತ್ತೆ ಹೊರಡಬೇಕು. ಸೊ ಎಲ್ಲರಿಗೂ ಕೂಡ ಮತ್ತೊಂದು ಸತಿ ನೀವೆಲ್ಲರೂ ಸನ್ನಿ ಮಹಾರಾಜ್ ಅವರಿಗೆ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ನಾವು ಹೇಳುತ್ತಾ ನಿಮ್ಮ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತೇಳಿ ನನಗೆ ಒಂದೆರಡು ಮಾತು. ನಮ್ಮ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ಈ ಸಂಸ್ಥೆಗೆ ಏನೇ ಹೆಲ್ತ್ ಅಂತ ಸಮಸ್ಯೆ ಬಂದಾಗ ಏನೇ ಸಮಸ್ಯೆ ಇದ್ರೂ ಕೂಡ
ಬೇಕಾಗಿದೆ. ಕೆಲಸ ಕಾರ್ಯಗಳು ಇತ್ತೀಚಿನಲ್ಲಿ ಅನೇಕ ಯವನಸ್ಥ ಮಕ್ಕಳು ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಿರುವಾಗ ಒಂದು ಮಾದರಿಯಾಗಿ ಜೀವಿಸಲಿಕ್ಕೆ ಮಾದರಿಯಾಗಿ ಒಂದು ಕಾರ್ಯಕ್ರಮವನ್ನು ಅಣ್ಣನವರ ನೇತೃತ್ವದಲ್ಲಿ ನಾವೆಲ್ಲ ಆಯೋಜಿಸಿದ್ದೇವೆ. ಅದಕ್ಕಾಗಿ ಈ ದಿನದಲ್ಲಿ ಒಂದು ಕನಕದಾಸರ ಆಶ್ರಮದಲ್ಲಿ ಮಕ್ಕಳ ಮಧ್ಯಾಹ್ನ ಊಟಕ್ಕಾಗಿ ಅನ್ನೋ ಒಂದು ಸಲಹೆಯಿಂದ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಊಟದ ಅಂಗವಾಗಿ ಈ ದಿನದಲ್ಲಿ ನಾವು ಕೇಕ್ ಕಟ್ಟುವ ಮೂಲಕ ಹಾಗೆ ನಾವು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತೇವೆ. ಈ ಸಮಯದಲ್ಲಿ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಕಡೆಯಿಂದ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಅದಕ್ಕಾಗಿ ಅಣ್ಣ ಒಂದು ಹುಟ್ಟುಹಬ್ಬದಕ್ಕಾಗಿ ತಮ್ಮೆಲ್ಲರ ಒಂದು ಪ್ರಾರ್ಥನೆ ಸೇವೆ ಕಾರ್ಯಕ್ರಮದಲ್ಲಿ ತಮ್ಮ ಭಾಗವಹಿಸಬೇಕಾಗಿ ನಾವು ಮತ್ತೊಂದು ಆವತ್ತು ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ಕೇಕ್ ಕಟ್ಟುವ ಮೂಲಕ ನಾವು ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಶಿಕ್ಷಕರಿಗೂ ಕೂಡ ನನ್ನೊಂದು ನಮಸ್ಕಾರಗಳು. ಇಲ್ಲಿ ಬಂದಿರೋ ಕಾರಣ ಈಗ ಸಾರ್ ಹೇಳಿದ್ರು ಯಾಕ ಸನ್ನಿ ಮಹಾರಾಜ್ ಅವರ ಬರ್ತ್ಡೇ. ಒಂದ್ಸರಿ ಜೈ ಅಂತ ಹೇಳೋಣ ಎಲ್ಲರಿಗೆ. ಸನ್ನಿ ಮಹಾರಾಜ್ ಅವ್ರಿಗೆ ಹೇಳೋಣ ಬರ್ತ್ಡೇ ವಿಶ್ ಮಾಡೋಣ. ಚಪಾತ ಜನರು ಓಕೆ. ಈಗ ಸನ್ನಿ ಮಹಾರಾಜ್ ಅವರ ಬರ್ತ್ಡೇ ಅಂಗವಾಗಿ ಎಲ್ಲಾ ಮಕ್ಕಳಿಗೆ ಬ್ಯಾಗ್ಸ್ ಅನ್ನ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಸೊ ಆ ಬ್ಯಾಗ್ಸ್ ಅನ್ನು ತಗೊಂಡು ಎಲ್ಲರೂ ಚೆನ್ನಾಗಿ ಓದ್ಬೇಕು. ಓದ್ತೀರಾ? ಚೆನ್ನಾಗಿ ಓದ್ಬೇಕು. ನಮ್ಮ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಅಜೆಂಡಾ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣವನ್ನ ತಲುಪಿಸಬೇಕನ್ನೋ ಒಂದು ಅಜೆಂಡಾನೇ ನಮ್ದಾಗಿದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಸನ್ನಿ ಮಹಾರಾಜ್ ತಂಡದ ಎಲ್ಲಾ ಯುವಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಮತ್ತೊಂದು ಸಾರಿ ನಾನು ನಮಸ್ಕಾರ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ.
ಮಕ್ಕಳಿಗೂ ಕೂಡ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸವಿ ನೆನಪಿಗಾಗಿ ಬ್ಯಾಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಅಂದ್ರೆ ಯಾರು ಗೊತ್ತಿದೆ ಹೇಳಿ. ಎಲ್ಲ ತರಹದ ಸೌಲಭ್ಯವನ್ನು ಮುಂದೆ ಕೂಡ ಕರ್ನಾಟಕದ ಸರ್ಕಾರಿ ಶಾಲೆಗಳಿಗೆ ಕೊಡಲಿ ಅಂತೇಳಿ, ಆಮೇಲೆ ಈ ಕ್ರಾಂತಿ ಗ್ಲೋಬಲ್ ಟ್ರಸ್ಟ್ ಕೂಡ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ನಮ್ಮ ಶಾಲಾ ವತಿಯಿಂದ. ಮೊದಲನೇದಾಗಿ ಈ ಒಂದು ರಕ್ತದಾನ ಶಿಬಿರಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಯುವಕರಿಗೆ ಧನ್ಯವಾದ ಸಲ್ಲಿಸ್ತೇವೆ. ಸನ್ನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು KGF ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ರಕ್ತದಾನ ಶಿಬಿರವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಸೊ ಈಗ ಸುಮಾರು ಜನಗಳು ಯುವಕರು ಈ ಒಂದು ರಕ್ತದಾನ ಶಿಬಿರಕ್ಕೆ ಸ್ವಯಂ ಪ್ರೇರಿತರಾಗಿ 100 ಜನ ಬಂದು ಅವರ ರಕ್ತದಾನ ಕೊಟ್ಟು ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಅವರು ಸಾರ್ತಾ ಇದ್ದಾರೆ. ಸೊ ಇವು ಬರ್ತಡೇ ಅಂಗವಾಗಿ ನಾವು ಸನ್ನಿ ಮಹಾರಾಜ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೀವಿ. ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲಿ ಇಂದು ಬೆಳಿಗ್ಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಅಂಗಡಿ ಸಂಪೂರ್ಣವಾಗಿ ಹೊತ್ತಿ ಉರಿದ ಘಟನೆ ನಗರದ ಬಂಗಿಕುಂಟ ರಸ್ತೆ ಬದಿಯಲ್ಲಿ ನಡೆದಿದೆ. ಇಂದು ಬೆಳಿಗ್ಗೆ 7:30 ಸಮಯದಲ್ಲಿ ಪೂಜಾ ಸಾಮಗ್ರಿಗಳು ಇರುವ ಟಿನ್ ಶೆಡ್ ಅಂಗಡಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು, ಕೆಲವೇ ಕ್ಷಣಗಳಲ್ಲಿ ಅಂಗಡಿಯನ್ನೆಲ್ಲ ಬೆಂಕಿ ಆವರಿಸಿಕೊಂಡು ಬೆಂಕಿಯ ತೀವ್ರತೆಗೆ ಅಂಗಡಿಯೊಳಗಿದ್ದ ಪೂಜಾ ಸಾಮಗ್ರಿಗಳು ಸುಟ್ಟು ಕರಕಲಾಗಿದ್ದು, ಸ್ಥಳದಲ್ಲಿ ದಟ್ಟ ಹೊಗೆ ಆವರಿಸಿತು. ಬೆಂಕಿಯಿಂದ ಉಂಟಾದ ದಟ್ಟ ಹೊಗೆ ಸಮೀಪದ ಅಪಾರ್ಟ್ಮೆಂಟ್ಗಳಿಗೂ ವ್ಯಾಪಿಸಿದ್ದರಿಂದ ನಿವಾಸಿಗಳು ಆತಂಕಗೊಂಡು ಹೊರಗೆ ಧಾವಿಸಿದರು. ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು, ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದು ನಂದಿಸಿದರು. ತ್ವರಿತ ಕಾರ್ಯಾಚರಣೆಯಿಂದ ಬೆಂಕಿ ಪಕ್ಕದ ಅಂಗಡಿಗಳು ಹಾಗೂ ಕಟ್ಟಡಗಳಿಗೆ ವ್ಯಾಪಿಸುವುದನ್ನು ತಡೆದು ಹೆಚ್ಚಿನ ಅನಾಹುತವನ್ನು ತಪ್ಪಿಸಲಾಯಿತು. ಬೆಂಕಿಗೆ ಆಹುತಿಯಾದ ಅಂಗಡಿ ತಾಯಣ್ಣ ಎನ್ನುವವರಿಗೆ ಸೇರಿದೆ ಎಂದು ತಿಳಿದು ಬಂದಿದೆ. ಘಟನೆಯಲ್ಲಿ ಅಂಗಡಿಯಲ್ಲಿದ್ದ ಪೂಜಾ ಸಾಮಗ್ರಿಗಳು, ಇತರ ವಸ್ತುಗಳು ಸಂಪೂರ್ಣ ಸುಟ್ಟು ಹೋಗಿದ್ದು 30 ಲಕ್ಷ ರೂಪಾಯಿ ಅಧಿಕ ನಷ್ಟ ಸಂಭವಿಸಿದೆ ಎಂದು ಹೇಳಲಾಗಿದೆ. ಪ್ರಾಥಮಿಕ ಮಾಹಿತಿಯಂತೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದ್ದರೂ ಅಗ್ನಿ ಅವಘಡಕ್ಕೆ ನಿಖರ ಕಾರಣ ತನಿಖೆ ಬಳಿಕ ತಿಳಿದು ಬರಬೇಕಿದೆ. ಈ ಸಂಬಂಧ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಪಾರ ಪ್ರಮಾಣದ ನೀರಿನ ಒಳಹರಿವು ಕಾರಣದಿಂದ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ 1.31 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹರಿಸಲಾಗುತ್ತಿದ್ದು ಪ್ರವಾಹ ಭೀತಿ ಎದುರಾಗಿದೆ. ಕಳೆದ 3 ದಿನಗಳಿಂದ ನಾರಾಯಣಪುರ ಬಸವಸಾಗರ ಜಲಾಶಯಕ್ಕೆ ನಿರಂತರವಾಗಿ 1.10 ಲಕ್ಷ ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದ್ದು ಜಲಾಶಯ ಭರ್ತಿಯಾಗಿ ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದೆ. ಗರಿಷ್ಠ 432.252 ಮೀಟರ್ ನೀರು ಸಂಗ್ರಹ ಮಟ್ಟದ ಜಲಾಶಯದಲ್ಲಿ ಇದೀಗ 491.25 ಮೀಟರ್ ನೀರು ಸಂಗ್ರಹವಾಗಿದ್ದು ಗರಿಷ್ಠ 33.313 ಟಿಎಂಸಿ ನೀರು ಸಂಗ್ರಹದ ಜಲಾಶಯದಲ್ಲಿ 29.57 ಟಿಎಂಸಿ ನೀರು ಸಂಗ್ರಹವಿದೆ. ಅದರಲ್ಲಿ 14.81 ಟಿಎಂಸಿ ಜೀವಜಲ ಬಳಕೆಗೆ ಲಭ್ಯವಿದೆ. ಕಳೆದ 1 ವಾರದಿಂದ ಜಲಾಶಯಕ್ಕೆ ನಿರಂತರವಾಗಿ ಹರಿದು ಬರುತ್ತಿರುವ ನೀರಿನ ಒಳಹರಿವಿನಲ್ಲಿ ಏರಿಳಿತಗಳು ಉಂಟಾಗುತ್ತಿರುವ ಕಾರಣ ಜಲಾಶಯದ ನೀರಿನ ಸಮಗ್ರ ಮಟ್ಟದಲ್ಲಿಯೂ ಕೂಡ ಏರಿಳಿತ ಕಂಡುಬರುತ್ತಿದ್ದು ಶೇಕಡ 88.77ರಷ್ಟು ಭರ್ತಿಯಾಗಿದೆ. ಇನ್ನು ನೀರಿನ ಒಳಹರಿವು ಬರುತ್ತಿರುವ ಕಾರಣದಿಂದಾಗಿ ಜಲಾಶಯದ ಸುರಕ್ಷತೆ ಮತ್ತು ನೀರಿನ ಸಂಗ್ರಹ ಮಟ್ಟವನ್ನು ಕಾಯ್ದುಕೊಂಡು ಜಲಾಶಯದ 29 ಮುಖ್ಯ ಕ್ರಸ್ಟ್ ಗೇಟ್ಗಳನ್ನು ತೆರೆಯುವ ಮೂಲಕ ಹಾಗೂ ಎಂಪಿಸಿಎಲ್ ಮೂಲಕ ನದಿಗೆ 1,31,326 ಕ್ಯೂಸೆಕ್ಸ್ ಪ್ರಮಾಣದ ನೀರನ್ನು ಹರಿಸಲಾಗುತ್ತಿದೆ. ಇದರಿಂದಾಗಿ ಕೃಷ್ಣಾ ನದಿಯಲ್ಲಿ ಪ್ರವಾಹ ಭೀತಿ ಉಂಟಾಗಿದ್ದು ನದಿ ತೀರದ ಶೀಲಹಳ್ಳಿ ಸೇತುವೆ ಮುಳುಗಡೆ ಭೀತಿ ಎದುರಾಗಿದೆ. ಈಗಾಗಲೇ ದೇದುರ್ಗ, ಹೂವಿನಹಡಗಲಿ ಬಸವೇಶ್ವರ ದೇವಸ್ಥಾನ, ಕೊಪ್ಪರ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಗಳು ಮುಳುಗಡೆಯಾಗಿವೆ. ನದಿಯಲ್ಲಿ ಮತ್ತಷ್ಟು ನೀರು ಹೆಚ್ಚಳವಾಗುವುದರಿಂದ ನದಿ ಪಾತ್ರದ ಜಮೀನುಗಳಿಗೂ ನೀರು ನುಗ್ಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಈಗಾಗಲೇ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ನದಿ ಪಾತ್ರದ ಹಳ್ಳಿಗಳಲ್ಲಿ ನೋಡಲ್ ಅಧಿಕಾರಿಗಳನ್ನು ನಿಯುಕ್ತಿಗೊಳಿಸಿದೆ. ವ್ಯಕ್ತಿ ಮೇಲೆ ಸಾರಿಗೆ ಸಂಸ್ಥೆಯ ಬಸ್ ಹರಿದು ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಮಂತ್ರಾಲಯ ಸಮೀಪದ ಚಟ್ನಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಮೃತಪಟ್ಟಿರುವ ವ್ಯಕ್ತಿ ಚಟ್ನಪಲ್ಲಿ ಗ್ರಾಮದ ತಿಕ್ಕಯ್ಯ 55 ವರ್ಷ ಎಂದು ಗುರುತಿಸಲಾಗಿದೆ. ರಾಯಚೂರಿನಿಂದ ಮಂತ್ರಾಲಯದ ಕಡೆಗೆ ತೆರಳುತ್ತಿದ್ದ ಸಾರಿಗೆ ಸಂಸ್ಥೆಯ ಬಸ್ ಚಟ್ನಪಲ್ಲಿ ಗ್ರಾಮದಲ್ಲಿ ಮತ್ತೊಂದು ಬಸ್ಗೆ ಸೈಡ್ ನೀಡುವ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. ಈ ವೇಳೆ ರಸ್ತೆ ದಾಟುತ್ತಿದ್ದ ತಿಕ್ಕಯ್ಯ ಎನ್ನುವ ಮೇಲೆ ಬಸ್ ಹರಿದ ಪರಿಣಾಮ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಚಾಲಕನ ನಿರ್ಲಕ್ಷ್ಯ ವಹಿಸಿದ್ದರಿಂದ ಅಪಘಾತ ಸಂಭವಿಸಿದೆ ಎಂದು ಆರೋಪಿಸಲಾಗಿದೆ. ಅಪಘಾತದ ಹಿನ್ನೆಲೆಯಲ್ಲಿ ಕೆಲ ಕಾಲ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಮಾದವರಂ ಪೊಲೀಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಈ ಘಟನೆ ಮಾದವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಭತ್ತದ ಚೀಲವನ್ನು ಹೊತ್ತೊಯ್ಯುತ್ತಿದ್ದ ಲಾರಿ ಪಲ್ಟಿಯಾಗಿ ಲಾರಿ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಭಾನುವಾರ ಬೆಳಗ್ಗೆ ತಾಲೂಕಿನ ದಡಸುಗೂರು ಗ್ರಾಮದ ಬಳಿ ನಡೆದಿದೆ. ಷಣ್ಮುಖಪ್ಪ 55 ವರ್ಷ ಮೃತ ಲಾರಿ ಚಾಲಕ ಲಾರಿಯಲ್ಲಿ ಭತ್ತದ ಚೀಲ ಹಾಕಿಕೊಂಡು ಹೋಗುವಾಗ ಓವರ್ಲೋಡ್ ಲಾರಿ ನಿಲ್ಲಿಸುವಾಗ ಏಕಾಏಕಿ ಲಾರಿ ಪಲ್ಟಿಯಾಗಿದ್ದು ಸ್ಥಳದಲ್ಲೇ ಲಾರಿ ಚಾಲಕ ಮೃತಪಟ್ಟಿದ್ದಾನೆ ಎಂದು ತಿಳಿದುಬಂದಿದೆ. ಘಟನೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿವಿಲ್ ಪೊಲೀಸ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ 708 ಅಭ್ಯರ್ಥಿಗಳ ಗೈರು ಪರೀಕ್ಷಾ ಕೇಂದ್ರಕ್ಕೆ ಡಿಸಿ ಪೂವಿತಾ ಎಸ್, ಎಸ್ಪಿ ಅರುಣಾಂಶಗಿರಿ ಭೇಟಿ ಪರಿಶೀಲನೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಗೊಂಡು ತಾಯ್ನಾಡಿಗೆ ಆಗಮಿಸಿದ ನಿವೃತ್ತ ಯೋಧ ವಿಜಯಕುಮಾರ್ ಪಟ್ಟಿಗೆ ಅದ್ಧೂರಿಯ ಸ್ವಾಗತ. ಆಗಸ್ಟ್ 4ರಂದು ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಭಾವಚಿತ್ರದ ಮೆರವಣಿಗೆ ಬಸವರಾಜ ಹರವಿ. ವಾರ್ಡ್ ನಂಬರ್ 2ರ ಪದ್ಮಾವತಿ ಕಾಲೋನಿಯ ಅಲೆಮಾರಿ ಕುಟುಂಬಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಒತ್ತಾಯ. ಯುವ ಮುಖಂಡ ಸನ್ನಿ ಮಹಾರಾಜ್ ಹುಟ್ಟುಹಬ್ಬದ ಅಂಗವಾಗಿ ಆರೋಗ್ಯ ಶಿಬಿರ, ಸಮಾಜಮುಖಿ ಕಾರ್ಯ ಮಾದರಿ ಜೊನಾಥನ್.
ಬಂಗಿಕುಂಟದಲ್ಲಿ ಪೂಜಾ ಅಂಗಡಿ ಸುಟ್ಟು ಭಸ್ಮ, 30 ಲಕ್ಷಕ್ಕೂ ಅಧಿಕ ಹಾನಿ. ನಾರಾಯಣಪುರ ಜಲಾಶಯದಿಂದ 1,30,30,000 ಕ್ಯೂಸೆಕ್ಸ್ ನೀರು ಕೃಷ್ಣಾ ನದಿಗೆ, ಪ್ರವಾಹ ಭೀತಿ. ಮಂತ್ರಾಲಯ ಬಳಿ ಸಾರಿಗೆ ಬಸ್ ಡಿಕ್ಕಿ, ಓರ್ವ ವ್ಯಕ್ತಿಯ ಸಾವು. ಮತ್ತು ಲಾರಿ ಪಲ್ಟಿ, ಚಾಲಕನ ಸಾವು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಯುವ ನಾಯಕ, ಜನನಾಯಕ, ಬಡವರ ಬಂಧು, ದೀನದಲಿತರ ನಾಯಕ, ಜನಮೆಚ್ಚಿದ ನಾಯಕ, ಹೃದಯವಂತ ಯುವ ನಾಯಕ ಸನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯುವ ನಾಯಕ ಸನಿ ಮಹಾರಾಜ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 7204101963. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.